ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಇವತ್ತೊಂದು ಸಿಂಪಲ್ ಆದ ಪೇಪರ್ ಅವಲಕ್ಕಿಲಿ ನಾನು 2 ವಿಧದ ದಿಢೀರ್ ಅಂತ ಮಾಡುವಂತಹ ತಿಂಡಿಗಳನ್ನು ತೋರಿಸ್ತೀನಿ. ಎಲ್ರಿಗೂ ಗೊತ್ತಿರತ್ತೆ, ಯಾರಿಗೆ ಪೇಪರ್ ಅವಲಕ್ಕಿ ಮಾಡಕ್ ಬರಲ್ಲ ಅಲ್ವಾ? ಎಲ್ಲರಿಗೂ ಬರುತ್ತೆ. ಬಟ್ ನಾನು ಮಾಡುವ ಸ್ಟೈಲು ಒಂದು ಹಸಿಮೆಣಸು ಹಾಕಿ ಮಾಡುವಂಥದ್ದು, ಇನ್ನೊಂದು ಬ್ಯಾಡಗಿ ಮೆಣಸು ಹಾಕಿ ಮಾಡುವಂಥದ್ದು. 2 ಥರದ ಪೇಪರ್ ಅವಲಕ್ಕಿನ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ನೀವು ಮಾಡ್ಕೊಂಡು ತಿನ್ಬೋದು. ಪಟಪಟ ಅಂತ ಆಗತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದರು, ಜೋರು ಹಶ್ವಾಗಿ ಬಂದಿರ್ತಾರೆ, ಟೀಗೆ ಮಾಡಿಕೊಡೋಕ್ಕೆ ಭಾರಿ ಸುಲಭ. ಬೆಳಿಗಿನ ಬ್ರೇಕ್ಫಾಸ್ಟಿಗೂ ಭಾರಿ ಸುಲಭ. ರಜದ ದಿವಸ, ಭಾನುವಾರ ಇಲ್ಲ ಏನು ರೆಡಿ ಮಾಡಿ ಇಟ್ಕೊಳ್ಳಿಲ್ಲ ಅಂದವಾಗ ಪಟ ಅಂತ ಮಾಡೋಕ್ಕಾಗತ್ತೆ. ಬನ್ನಿ ಮಾಡೋಣ. ಏನೇನು ಬೇಕು ಮಾಡೋಕ್ಕೆ ನಾನೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡಿ ಫ್ರೆಂಡ್ಸ್, ಈಗ ನಾನು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಆಯಿತು, ಆಮೇಲೆ ಸ್ವಲ್ಪ ಶೇಂಗಾ ಬೀಜನ ಹುರಿದು ಇಟ್ಕೊಂಡಿದ್ದೀನಿ, ಆಮೇಲೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಯಿ, ನಾನು ಕೊಬ್ಬರಿ ಆಗಿತ್ತು ನನ್ನ ಕಾಯಿ, ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಇದೆ, ಕೊತ್ತಂಬರಿ ಸೊಪ್ಪಿದೆ, ಅರಿಶಿನ ಪುಡಿ ಇದೆ, ಉಪ್ಪಿದೆ. ಇಷ್ಟು ಸಾಮಾನಿದ್ರೆ ನಾವೀಗ 2 ನಿಮಿಷದಲ್ಲಿ ಪೇಪರ್ ಅವಲಕ್ಕಿ ಮಾಡ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದೆ. ಈಗ ಅದಕ್ಕೆ ಕಟ್ ಮಾಡಿಕೊಂಡ ಹಸಿಮೆಣಸು ಹಾಕಿದೆ, ಉದ್ದಿನಬೇಳೆ ಹಾಕಿದೆ. ನೀವು ಇದಕ್ಕೂ ಶೇಂಗಾ ಬೀಜ ಹಾಕಿನೇ ಒಗ್ಗರಣೆ ಮಾಡ್ಬೋದು, ಆದರೆ ಶೇಂಗಾ ಬೀಜ ಎಲ್ಲ ಕಲಸುವಾಗ ಮೆತ್ತಗಾಗತ್ತೆ ಅಂತ ನಾನು ಮೊದಲೇ ಅದನ್ನು ಫ್ರೈ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ. ಈಗ ನೋಡಿ, ನಾವು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅನ್ನುವಾಗ ಸಾಸಿವೆ ಚಟಪಟ ಅಂತ ಇದೆ. ಸ್ವಲ್ಪ ಜೀರಿಗೆ ಹಾಕಿದೆ, ಕರಿಬೇವು ಹಾಕಿದೆ, ಈಗ ಇದಕ್ಕೆ ಅರಿಶಿನ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕಿ, ಬೇಕಿದ್ರೆ ಒಂಚೂರು ಇಂಗು ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ನಾನಿವತ್ತು ಹಿಂಗೆ ಹಾಕಲ್ಲ ನೋಡಿ. ಇಷ್ಟು ಹಾಕಿ ಚಟಪಟ ಅಂತಲ್ವಾ. ಈಗ ಗ್ಯಾಸ್ ಆಫ್ ಮಾಡಿದೆ. ಈಗ ಈ ಒಗ್ಗರಣೆನ ನೋಡಿ ಅವಲಕ್ಕಿಗೆ ಆ್ಯಡ್ ಮಾಡಿದೆ. ನಾನು ಅವಲಕ್ಕಿಗೆ ಆ್ಯಡ್ ಮಾಡಿ ಒಂಚೂರು ಒಗ್ಗರಣೆ ಸೌಟನ್ನು ಚೂರು ಬಿಸಿ ನೀರು ಹಾಕಿ ತೊಳೆದು ಹಾಕಿದೆ. ಈಗ ಸ್ವಲ್ಪ ಕಾಯಿ ಪುಡಿ ಉದುರಿಸಿದೆ ನಾನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ, ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ನೀವು ಸಕ್ಕರೆ ಪುಡಿನೂ ಹಾಕ್ಬೋದು, ಇಲ್ಲ ಅಂದರೆ ಬೆಲ್ಲದ ಪೌಡ್ರ್ ಇದ್ದರೆ ಅದು ಹಾಕ್ಬೋದು, ಇಲ್ಲ ಜೋನಿ ಬೆಲ್ಲ ಇದ್ದರೆ ಜೋನಿ ಬೆಲ್ಲ ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಸ್ವಲ್ಪ ಮಿನಿಮಮ್ ಎಣ್ಣೆ ಉಪಯೋಗಿಸ್ತೇವೆ ಫ್ರೆಂಡ್ಸ್. ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಆರೋಗ್ಯ ದೃಷ್ಟಿಯಿಂದ ಎಣ್ಣೆ ಅಷ್ಟು ಒಳ್ಳೆಯದಲ್ಲ ಅಲ್ವಾ? ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗೇನು ಮಾಡ್ತೀನಿ, ಚೂರು ಹೀಗೆ ನೀರು ಸ್ಪ್ರಿಂಕಲ್ ಮಾಡಿಕೊಂಡು, ನೀರು ಒಂದು 2 ಚಮಚ ಹೀಗೆ ನೀರು ಸ್ಪ್ರಿಂಕಲ್ ಮಾಡ್ಕೊಂಡು ಬಿಟ್ಟರೆ ನೀಟಾಗಿ ಅವಲಕ್ಕಿ ರೆಡಿಯಾಗತ್ತೆ. ನಿಮಗೆ ಬೇಕಿದ್ರೆ ಲಿಂಬೆ ರಸ ಹಿಂಡ್ಕೊಳ್ಬೋದು, ಆದರೆ ಲಿಂಬೆ ರಸ ಬೇಡ, ಇಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀವಲ್ವಾ, ಅದನ್ನು ಉದುರಿಸಿದೆ ನೋಡಿ. ನೋಡಿ ಫ್ರೆಂಡ್ಸ್, ಒಂದು ವೆರೈಟಿ ಅವಲಕ್ಕಿ ರೆಡಿ ಆಯಿತು. ಈಗ ನಾನು ನಿಮಗೆ ಇನ್ನೊಂದು ಅವಲಕ್ಕಿ, ಇನ್ನೊಂದು ರೀತಿಲಿ ಮಾಡುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡುವಂತಹ ಅವಲಕ್ಕಿನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಹಸಿಮೆಣಸು ಹಾಕಿದ ಅವಲಕ್ಕಿ ಮಾಡಿದ್ವಿ. ಈಗ ಇನ್ನೊಂದು ಅವಲಕ್ಕಿ ತೋರಿಸ್ತೀನಿ ನಾನು ನೋಡಿ.
ಈಗ ಪುನಃ ಪೇಪರ್ ಅವಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಹಾಗೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡೆ. ತೆಂಗಿನಕಾಯಿ ತುರಿ ಜೊತೆಗೆ 3 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡೆ. ನೋಡಿದ್ರಲ್ವಾ? ಅದಕ್ಕೆ ಚೂರೇ ಚೂರು ಹಸಿ ಸಾಸಿವೆ, ನೋಡಿ 1/4 ಚಮಚ ಆಗುವಷ್ಟು ಹಸಿ ಸಾಸಿವೆ ಹಾಕ್ಕೊಂಡೆ. ಸಣ್ಣ ಪೀಸು ಹುಣಸೆ ಹಣ್ಣು ಹಾಕ್ಕೊಂಡೆ. ಇದನ್ನು ಈಗ ನಾನು ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಮಿಕ್ಸಿಲಿ ನೋಡಿ ಈ ಥರ ರುಬ್ಕೊಂಡು ಬಂದೆ, ಪೌಡ್ರ್ ಥರ ಮಾಡ್ಕೊಂಡು ಬಂದೆ. ಇದನ್ನಿಟ್ಟು ಇದಕ್ಕೂ ಒಂದು ಒಗ್ಗರಣೆ ಮಾಡ್ತೀನಿ ನಾನೀಗ. ಒಗ್ಗರಣೆ ಸೌಟಿಟ್ಟೆ ಫ್ರೆಂಡ್ಸ್. ಇದಕ್ಕೀಗ ಉದ್ದಿನಬೇಳೆ ಹಾಕಿದೆ, ಸಾಸಿವೆ ಹಾಕಿದೆ ಚಟಪಟ ಅಂತ, ಜೀರಿಗೆ ಹಾಕಿದೆ, ಕರಿಬೇವು ಹಾಕಿದೆ, ಚೂರೇ ಚೂರು ಅರಿಶಿನ ಹಾಕಿದೆ, ಗ್ಯಾಸ್ ಆಫ್ ಮಾಡಿದೆ. ಈಗ ಇದನ್ನು ಒಗ್ಗರಣೆನ ಇಲ್ಲಿ ಅವಲಕ್ಕಿಗೆ ಹಾಕಿದೆ ನಾನು. ಇದಕ್ಕೆ ಈಗ ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಇದನ್ನು ಅವಲಕ್ಕಿಗೆ ಆ್ಯಡ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಆ್ಯಡ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದೆ. ಹಾಗೆಯೇ ಆವಾಗಲೇ ಹೇಳಿದೆ ನಾನು, ನೀವು ಸಕ್ಕರೆ ಬದಲಿಗೆ ಬೆಲ್ಲದ ಪುಡಿ ಇದ್ದರೂ ಹಾಕ್ಬೋದು, ಇಲ್ಲ ಜೋನಿ ಬೆಲ್ಲ ಇದ್ದರೂ ಹಾಕ್ಬೋದು, ನಿಮ್ಮ ಇಷ್ಟ. ನಾನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿದೆ ನಾನು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಮೆತ್ತಗಾಗಿ ಅವಲಕ್ಕಿ ಇರಬೇಕು ಅಂದರೆ ಒಂಚೂರು ನೀರು ಚಿಮ್ಮಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಮಿಕ್ಸಿ ಜಾರಿಗೆ ಒಂಚೂರು ನೀರು ಹಾಕಿ ಅದನ್ನು ತೊಳೆದು ಅದನ್ನು ಸೇರಿಸ್ಕೊಂಡೆ ಈಗ ಕಲಸಕ್ಕೆ. ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ಆವಾಗ. ನೋಡಿದ್ರಲ್ವಾ? ಇದು ನಾವು ಬ್ಯಾಡಗಿ ಮೆಣಸು ಹಾಕಿ ಮಾಡಿರುವಂತಹ ಅವಲಕ್ಕಿ. ಇದಕ್ಕೂ ಈಗ ಸ್ವಲ್ಪ ಕಡಲೆ ನಾನು ಉದುರಿಸಿದೆ. ಹಾಗೆಯೇ ಇದನ್ನು ಈಗ ಮಿಕ್ಸ್ ಮಾಡಿ ಈ ಬೌಲಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, 2 ರೀತಿಯ ಅವಲಕ್ಕಿ ರೆಡಿ ಮಾಡಿದೆ ನಾನು. ಒಂದು ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಮಾಡಿರುವಂತಹ ಅವಲಕ್ಕಿ, ಇನ್ನೊಂದು ಹಸಿ ಮೆಣಸಿನಕಾಯಿ ಹಾಕಿ ಮಾಡಿರುವಂತಹ ಅವಲಕ್ಕಿ. ಇದೊಂಚೂರು ಮಸಾಲೆ ರುಬ್ಬಿ ಹಾಕಿದ್ವಿ, ಇದು ಹಾಗೇನೆ ಮಾಡಿದ್ವಿ. ಎಷ್ಟು ಸುಲಭದಲ್ಲಿ 2 ವೆರೈಟಿ ಅವಲಕ್ಕಿ ರೆಡಿ ಆಯಿತು. ನೋಡಿದ್ರಲ್ವಾ ಫ್ರೆಂಡ್ಸ್? ಸುಲಭವಾಗಿ 2 ರೀತಿಯ ಪೇಪರ್ ಅವಲಕ್ಕಿನ ಕಲಿಸುವಂಥದ್ದು. ಒಂದು ಒಗ್ಗರಣೆಗಷ್ಟೇ ನೀವು ಗ್ಯಾಸ್ ಹಚ್ಚಿದ್ರೆ ಆಯಿತು, ಬಿಟ್ಟರೆ ನೀವು ಒಗ್ಗರಣೆ ಮಾಡೋದಿಲ್ಲ ಅಂದರೆ ಗ್ಯಾಸ್ ಹಚ್ಚು ಕೆಲಸನೇ ಇಲ್ಲ. ಸೀದಾ ಅವಲಕ್ಕಿಗಳಿಗೆ ಮಸಾಲೆ ಸೇರಿಸೋದು, ಎಣ್ಣೆ ಮೇಲಿಂದ ಕೊಬ್ಬರಿ ಎಣ್ಣೆನ ಮೇಲಿಂದ ಹಾಕ್ಕೊಂಡು ಕಲಸಿದ್ರು ಆಯಿತು. ನಿಮ್ಮ ಇಷ್ಟದ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಆಲಿವ್ ಆಯಿಲ್ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ಳಿ, ರಿಫೈನ್ಡ್ ಆಯಿಲ್ ಯೂಸ್ ಮಾಡಿ, ನಿಮಗೆ ಬಿಟ್ಟಿದ್ದು. ಎಷ್ಟು ಸುಲಭದಲ್ಲಿ 2 ರೀತಿಯ ಪೇಪರ್ ಅವಲಕ್ಕಿ ನಾನು ಕಲಿಸಿದೆ. ಈಗ ಇದಕ್ಕೆ ಕಾಂಬಿನೇಷನ್ ಏನು ಗೊತ್ತಾ ಫ್ರೆಂಡ್ಸ್? ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಸೈಡಿಗೆ ನೀವು ಮೊಸರು ಹಾಕ್ಕೊಂಡು ತಿಂದರೆ ಅದರಷ್ಟು ಟೇಸ್ಟ್ ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಕೆಲವರು ಇದ್ರ ಜೊತೆಗೆ ಸೈಡಿಗೆ ಬಾಳೆಹಣ್ಣು ಇಟ್ಕೊಂಡು ತಿಂತಾರೆ. ಅವರವರ ಇಷ್ಟ ಅದೆಲ್ಲ ಅಲ್ವಾ. ನಾವು ಈ ಅವಲಕ್ಕಿಗೆ ಮೊಸರು ಕಾಂಬಿನೇಷನ್ನೇ ತಿನ್ನೋದು ಯಾವಾಗಲೂ. ಈಗ ನಾನು ತೋರಿಸಿದ್ನಲ್ವ ಫ್ರೆಂಡ್ಸ್ 2 ರೀತಿಯ ಪೇಪರ್ ಅವಲಕ್ಕಿ. ಈ ಪೇಪರ್ ಅವಲಕ್ಕಿಯ 2 ಕಲಸಿದ ವೆರೈಟಿಗೂ ನೀವು ಈರುಳ್ಳಿನ ಸಣ್ಣ ಹೆಚ್ಚಿ ಮೇಲಿಂದ ಹಾಕ್ಕೊಂಡು ಬಿಟ್ಟರು ಸೂಪರ್ ಆಗಿರುತ್ತೆ. ನಾನು ಒಂದೊಂದು ಸಲ
ಮೇಲಿಂದ ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ. ಒಂದೊಂದ್ಸಲ ಈರುಳ್ಳಿ ಹಾಕದೇ ಮಾಡ್ತೀನಿ. ಇವತ್ತು ನಾನು ಈರುಳ್ಳಿ ಹಾಕಲಿಲ್ಲ. ಇಲ್ಲ ಅಂದರೆ ಈರುಳ್ಳಿನ ಸಣ್ಣ ಕಟ್ ಮಾಡಿ ಮೇಲಿಂದ 2 ಅವಲಕ್ಕಿಗೂ ಹಾಕ್ಕೊಂಡು ಬಿಟ್ಟರೆ ಇನ್ನೂ ಸೂಪರ್ ಆದ ಟೇಸ್ಟ್ ಕೊಡುತ್ತೆ. ನೀವು 2 ರೀತಿಲೂ ಟ್ರೈ ಮಾಡಿ. ಈರುಳ್ಳಿ ಹಾಕದೇನೂ ತಿಂದು ನೋಡಿ, ಈರುಳ್ಳಿ ಮೇಲಿಂದ ಹಾಕ್ಕೊಂಡು ತಿಂದು ನೋಡಿ, 2 ಸೂಪರ್ ಆದ ಟೇಸ್ಟ್ ಕೊಡುತ್ತೆ. ಈ ಕೆಂಪು ಮಸಾಲೆ ಹಾಕಿ ಅವಲಕ್ಕಿ ಮಾಡಿದ್ವಲ್ಲ ಫ್ರೆಂಡ್ಸ್, ಇದಕ್ಕೆ ನಾವು ತೆಂಗಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಚೂರು ಸಾಸಿವೆ, ಹುಣಸೆ ಹಣ್ಣು ಹಾಕಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ಆ್ಯಡ್ ಮಾಡಿದ್ವಲ್ವಾ, ಅದನ್ನೇ ಇನ್ನೊಂದು ಫ್ಲೇವರಲ್ಲಿ ಮಾಡೋಕ್ಕೆ ಬರುತ್ತೆ. ಹೇಗಂದರೆ, ನೀವು 1-1.5 ಚಮಚ ಧನಿಯಾ, ಕೊತ್ತಂಬರಿ ಕಾಳಿದೆಯಲ್ವಾ, ಅದನ್ನು ಹುರ್ಕೊಳ್ಬೇಕು. ಅದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿ ಹುರ್ಕೊಂಡ್ಬಿಡಿ. 2 ಹುರ್ಕೊಂಡು ತೆಂಗಿನಕಾಯಿ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಹುರ್ಕೊಂಡಿರೋ ಕೊತ್ತಂಬರಿ ಕಾಳು ಹಾಗೂ ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ಅದನ್ನು ಪೌಡ್ರ್ ಮಾಡಿ ಹಾಕಿದರೆ ಇನ್ನೊಂದು ಫ್ಲೇವರ್ ಬರುತ್ತೆ ಆ ಅವಲಕ್ಕಿಗೆ. ನಾನು 2 ರೀತಿಲೂ ಮಾಡ್ತಾ ಇರ್ತೀನಿ. ನಾನು ನಿಮಗೀಗ ಸಾಸಿವೆ ಹಾಕಿ ರುಬ್ಬಿದ್ದನ್ನು ತೋರಿಸಿದ್ನಲ್ವಾ, ಕೊತ್ತಂಬರಿ ಕಾಳು ಹಾಕಿನೂ ನಾನು ಮಾಡ್ತೀನಿ. ಅದು ತುಂಬ ರುಚಿಯಾಗಿ ಬರುತ್ತೆ. ನೀವು ಅದನ್ನು ಟ್ರೈ ಮಾಡಿ. ನಾನು 2 ರೀತಿಯ ಅವಲಕ್ಕಿ ನಿಮಗೆ ಇವತ್ತು ಮಾಡಿ ತೋರಿಸಿದೆ. ಸುಲಭವಾಗಿ ಮಾಡ್ಕೊಳ್ಳಿ. ಮಕ್ಕಳು ಸ್ಕೂಲಿಂದ ಹಸ್ತು ಬಂದವಾಗ, ಆಫೀಸಿಂದ ಗಂಡ ಹಸ್ತು ಬಂದವಾಗ ಮಾಡಿಕೊಡೋಕ್ಕೂ ತುಂಬ ಸುಲಭವಾಗಿರುತ್ತೆ. ಸಂಜೆ ಮಾಡ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ವೀಕೆಂಡ್ಸಲ್ಲಿ ಆರಾಮದಲ್ಲಿ ಲೇಟಾಗಿ ಹೇಳ್ತೀರಲ್ವಾ, ಇದು ಮಾಡಿಕೊಂಡು ಮೊಸರು ಜೊತೆಗೆ ತಿಂದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವಾ, ಸುಲಭವಾಗಿ ಮಾಡುವಂತಹ ಪೇಪರ್ ಅವಲಕ್ಕಿಯಿಂದ ಮಾಡುವ 2 ರೀತಿಯ ಅವಲಕ್ಕಿ ಕಲಿಸುವಂತಹ ರೀತಿಯನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.